ಸ್ನೇಹಿತರೆ. ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡು ಹಸಿ ಖಾರದ ಮುಟ್ಟಿಗೆ ಮಾಡ್ತೀನಿ. ಮೊನ್ನೆ ಮಾಡಿದ್ದು ಕೆಂಪು ಖಾರ ಪುಡಿ ಹಾಕಿ ಮುಟ್ಟಿಗೆ ಮಾಡಿದ್ದೆ. ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಖಾರದ ಮುಟ್ಟಿಗೆ ಮಾಡ್ತೀನಿ ಸ್ನೇಹಿತರೆ. ನೋಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಓಕೆ, ಬೇಕಾಗಿದ್ದು ಹಸಿ ಖಾರದ ಮುಟ್ಟಿಗೆಗೆ ಹಸಿ ಖಾರದ ರೊಟ್ಟಿ ಮುಟ್ಟಿಗೆಗೆ ಬೇಕಾಗಿದ್ದು ಉಪ್ಪು, ಎಷ್ಟು ಉಪ್ಪು, 2 ಮೆಣಸಿನ್ಕಾಯಿ ತೊಗೊಂಡು, ಅಂದರೆ ಇದು ಖಾರ ಇದೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ತೊಗೊಂಡು ಇದನ್ನು ಖಾರ ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ತೀನಿ, ಜಜ್ಕೊಳ್ತೀನಿ. ನಾನು ಮಿಕ್ಸಿಗೆ ಹಾಕಲ್ಲ, ಜಜ್ಜೆ ಮಾಡ್ತೀನಿ ಮುಟ್ಟಿಗೆನ. ರೊಟ್ಟಿ ದಪ್ಪ ಇರಬೇಕು, ಅಂದರೆ ಮೆತ್ತಗಾಗುತ್ತೆ, ತಿನ್ನೋಕೆ ರುಚಿ ಆಗುತ್ತೆ. ಇದನ್ನು ಮೆತ್ತಗೆ ಬೇಯಿಸ್ಬೇಕು. ಈಗ ರೊಟ್ಟಿ ಬೇಯಿದೆ. ಇದು ಜಜ್ಜಿದ ಹಸಿ ಮೆಣಸಿನ್ಕಾಯಿ ಚಟ್ನಿ. ಇದೆಷ್ಟೇ ಖಾರ ಆಗಿದ್ರೆ ಸ್ವಲ್ಪ ಒಳ್ಳೆಯೇ ಹಾಕಿದ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಇದು ನಮ್ಮವ್ವ ಹೇಳಿದ್ದು, ಖಾರ ಇದ್ದಾಗ ಎಣ್ಣೆ ಹಾಕ್ಕೊಂಡ್ರೆ ಖಾರ ಮುರಿಯುತ್ತೆ, ಅಂದರೆ ಖಾರ ಕಡಿಮೆ ಆಗುತ್ತೆ ಅಂತ ನಮ್ಮವ್ವ ಹೇಳಿದ್ದು. ನಾನು ನಿಮ್ಗೆ ಮೊನ್ನೆ ಮಾಡಿದ್ದು ಕೆಂಪು ಖಾರ ಪುಡಿ ಹಾಕಿ ರೊಟ್ಟಿ ಮುಟ್ಟಿಗೆ ಮಾಡಿದ್ದೆ. ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊಂಡು, ಅಂದರೆ ಖಾರ ಮಾಡ್ಕೊಂಡು ಮುಟ್ಟಿಗೆ ಮಾಡಿದ್ದೀನಿ. ಇದು ಬಿಸಿಯಾಗಲೇ ತಿನ್ನಬೇಕು, ಅಂದರೆ ರುಚಿಯಾಗಿರುತ್ತೆ. ಇದ್ರ ಜೊತೆ ಉಳ್ಳಾಗಡ್ಡಿ ಚೆನ್ನಾಗಿರುತ್ತೆ, ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಹಸಿ ಮೆಣಸಿನ್ಕಾಯಿ ಖಾರದ ರೊಟ್ಟಿ ಮುಟ್ಟಿಗೆ. ಥ್ಯಾಂಕ್ ಯು ಸ್ನೇಹಿತರೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ.